ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗ ಹೆಂಗಿರ್ತೈತೆ ಅಂತ ನೋಡ್ಕೊಂಬರ್ನಂತ ಬರ್ರಿ. ಪ್ರತಿಯೊಬ್ಬರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಇವತ್ತು ಏಕಾದಶಿ ಉಪವಾಸ ಮಾಡಾಕತ್ತೀರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಪೂಜೆ ಮಾಡೋರು ಮುಂಜಾನೆಗಳು ಮಾಡ್ತಾರೆ ಮತ್ತು ಸಾಯಂಕಾಲನೂ ಮಾಡ್ತಾರೆ. ನಾನು ಮುಂಜಾನೆ ಪೂಜೆನ ಮಾಡೀನಿ. ಮುಂಜಾನೆ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಮಾಡಿಲ್ಲ. ಈಗ ಅದು ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗಷ್ಟನ್ನು ಜಳಕ ಆಯಿತು, ತಲೆ ಸ್ನಾನ ಮನೆಯೆಲ್ಲ ಒರೆಸ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಜಳಕ ಮಾಡಿ ಬಂದೆ. ಈಗ ವಿಡಿಯೋ ಶುರು ಮಾಡೀನಿ. ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಇವತ್ತಿನ ವಿಡಿಯೋ ಇವತ್ತು ಹಾಕಕ್ಕೆ ಟ್ರೈ ಮಾಡಾಕತ್ತೀನಿ. ನೋಡೋಣ ಅಂತ. ಟೈಮ್ 1 ಗಂಟೆ ಆಗೈತಿ. ಈಗ ವಿಡಿಯೋ ಎಡಿಟಿಂಗ್ ಮಾಡಾಕತ್ತೀನಿ. ನೆಟ್ವರ್ಕ್ ಒಂದು ಸಿಗಂಗಿಲ್ಲಲ್ಲ, ಕೆಲವೊಂದು ಟೈಮ್ ಸಿಗ್ತೈತಿ. ಇಲ್ಲಾಂದ್ರೆ ಮೊದಲು ನಾನು ಅಲ್ಲಿ ಬಾರಿಗಿಡ ದನ ಮೆಸ್ಬೇಕಾದ್ರಲ್ಲಿ ಬಾರಿಗಿಡ ತೋರಿಸ್ತಿದ್ನಲ್ಲ, ಅಲ್ಲಿ ಹೋಗಿ ಗಿಡದಾಗ ಇಟ್ಟು ಬರ್ಬೇಕು. ಯಾಕಂದ್ರೆ ಅಲ್ಲಿ 1 ತಾಸು 2 ತಾಸು ಹಂಗೆಲ್ಲ ತೊಗೋತೈತಿ. ಒಂದೊಂದು ಟೈಮ್ ಆತಂದ್ರೆ 15 ನಿಮಿಷ 30 ನಿಮಿಷದೊಳಗೆ ಆಗಿಬಿಡ್ತೈತಿ. ಇಲ್ಲಾಂದ್ರೆ ಆಗ್ಲಂದ್ರೆ ಆಗೋದನ್ನಿಲ್ಲ, ಅಪ್ಲೋಡ್ ಆಗಂಗಿಲ್ಲ. ಫೋನ್ ಬಂದೈತೆ ವೆಂಕಟೇಶ್ನಿಂದು. ಪೂಜೆಗೆ ಬೇಕಾಗಿರೋದ ಕರಿಕಿ ಮತ್ತು ಹೂವು ಎಲ್ಲ ತೊಗೊಂಬಂದ. ಈಗ ಬತ್ತಿ ರೆಡಿ ಮಾಡ್ಕೊಳಕತ್ತೀನಿ. ನಾನು ಇವತ್ತು ತುಪ್ಪದ ದೀಪನ ಹಚ್ಚಾಕತ್ತೀನಿ. ನಮ್ಮ ಮನೆಯಲ್ಲಿರೋ ಪುಟ್ಟ ಈಶ್ವರಲಿಂಗ ಕಾಶಿಯಿಂದ ಬಂದಿರೋದು ನೋಡ್ರಿ. ನಾವು ಹುಬ್ಳಿಗೆ ಒಂದ್ಸಲ ಹೋಗಿದ್ವಿಲ್ಲ, ಅವ್ರ ಅಂಟಿಯರ ತಂದು ಅವ್ರು ಕೊಟ್ಟಿರೋದು. ನಂಗೆ ಶಿವಲಿಂಗ ತೊಗೋಬೇಕನ್ನೋ ಆಸೆ ಇತ್ತು. ಬಟ್ ಯಾವ್ದು ತೊಗೊಂಡ್ರೆ ಬೆಸ್ಟ್ ಅಂತ ಗೊತ್ತಾಗಂಗಿಲ್ಲ. ಈಗ ಹಿಂದ್ಗಡೆ ಹಿಂಗಾಗಿತ್ತು, ಸಾಯಿಬಾಬನ ಮೂರ್ತಿ ತೊಗೊಂಡಾಗ ಅದೊಂಥರ ಕಲ್ಲಿಂದಿತ್ತು, ಇದರದ್ದು ಒಂಥರ ಇತ್ತು, ಅದು ರಬ್ಬರ್ ಥರ ಕಾಣಿಸ್ತಿತ್ತದ. ಹಾಗಾಗಿ ಯಾವುದಾದ್ರೂ ತೊಗೊಂಡ್ರೆ ಬೇಕಾಗಿರೋದು ಅದು ಯಾವ್ದು ತೊಗೋಬೇಕು ಅದನ್ನು ತೊಗೊಂಡಾಗ ಒಳ್ಳೇದಕ್ಕೈತಲ್ಲ. ಹಾಗಾಗಿ ನಾನು ವೇಟ್ ಮಾಡ್ತಿದ್ದೆ. ಬಟ್ ನಂಗೆ ಅವ್ರು ಹೇಳಿದ್ರು ನಂಗೆ ಶಿವಲಿಂಗ ಇಷ್ಟ ಅಂತೇಳಿ. ಯಾವುದೋ ಒಂದು ವಿಡಿಯೋದೊಳಗೆ ಹೇಳಿದಾಗ ನಾನು ಕಾಶಿಯಿಂದ ತೊಗೊಂಬಂದೇನಿ ರುಕ್ಮಿಣಿ, ಯಾವಾಗಾದ್ರೂ ಬಂದಾಗ ಒಯ್ಯಿ ಅಂತೇಳಿ ಅಂತಂದಿದ್ರು. ಒಂದು ಸಲ ಹೋದಾಗ ತೊಗೊಂಬಂದೀವಿ. ನಾನು ಫಸ್ಟ್ ಮನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಿದ್ನಿ. ಮಾಡ್ಕೊಂಡಾದಿಂದ ಗಣೇಶನ ಮೂರ್ತಿ 2 ಅದಾವ ನಮ್ಮ ಮನ್ಯಾಗ. ಹಾಗಾಗಿ
ಫಸ್ಟ್ ಗಣೇಶನ ನಾವು ಯಾವುದೋ ಒಂದು ಪೂಜೆ ಮಾಡಬೇಕಾದ್ರೆ ಗಣೇಶನ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಗಣೇಶನಿಗೆ ಅಭಿಷೇಕಾತಿ ಮಾಡಿ ಅದನ್ನು ಎಲ್ಲ ಪೂಜೆ ಮುಗಿಸ್ಕೊಂಡು ಆ ನಂತರ ನಾನು ಈಗ ಈಶ್ವರನ ಪೂಜೆನ ಮಾಡಾಕತ್ತೀನಿ. ನಾನಿವಾಗ ಅಭಿಷೇಕ ಮಾಡಾಕತ್ತೀನಿ. ಫಸ್ಟ್ ನೀರು ಹಾಕ್ಕೊಂಡು ಆಮೇಲೆ ಇದ್ರೊಳಗನ್ನ ಎಲ್ಲ ಕುಡಿಸಿದ್ದೆ. ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಾಲು, ಮೊಸರು ಅದನ್ನೆಲ್ಲನೂ ಹಾಕಿ ನಂತರ ನಾನು ಇದು ಮತ್ತು ಫಲಹಾರ ಅಂತಂದ್ರೆ ಹಣ್ಣಿಂದನೂ ಮಾಡಿದೆ. ನಾನು ಅಭಿಷೇಕ ಮಾಡಿ ನನಗೆ ಹೆಂಗೆ ತಿಳಿದೈತಲ್ಲ ಹಂಗೆ ನಾನು ಪೂಜೆನ ಮಾಡೀನಿ. ಪೂಜೆಯಲ್ಲಿ ಏನಾದರೂ ಮಿಸ್ಟೇಕ್ ತಪ್ಪುಗಳು ಇದ್ರೆ ನೀವು ತಿಳಿಸಿರಿ, ನೆಕ್ಸ್ಟ್ ಇಯರ್ ನಾನು ಸರಿಪಡಿಸ್ಕೋತೇನೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ ಎಲ್ಲನೂ ನಾವು ಕಲ್ತ್ಕೊಂಡು ಬಂದಿರೋದಿಲ್ಲ, ಕೆಲವೊಂದು ನಾವು ಅಷ್ಟು ಫಾಲೋ ಮಾಡ್ತಿರ್ತೇವೆ. ಮೊದಲೆಲ್ಲ ಹಿಂಗೆ ಅಭಿಷೇಕತೆ ಈಶ್ವರ ಇರಲಿಲ್ಲ, ಅಭಿಷೇಕತೆ ಮಾಡ್ತಿರ್ಕಿಲ್ಲ. ಇವಾಗ ಈಶ್ವರ ಇರೋದ್ರಿಂದಾಗೆ ನಾನು ಪಂಚಾಮೃತ ಅಭಿಷೇಕನೂ ಮಾಡಿದೆ. ಮತ್ತು ಫಲಹಾರ ಅಂತಂದರೆ ಬಾಳೆಹಣ್ಣು, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಇದ್ದು ಡ್ರೈ ಫ್ರೂಟ್ಸ್ನೆಲ್ಲನೂ ಹಾಕಿ ಅದನ್ನು ಪೂಜೆ ಮಾಡಿ ಇವಾಗ ಅದರ ನಂತರ ನಾನು ಅದು ವಿಭೂತಿ ಬರ್ತೈತಲ್ಲ, ವಿಭೂತಿ ಅರಿಶಿನ ಕುಂಕುಮ ಹಚ್ಚಿ ಮತ್ತು ಶಿವ ಇರೋದು ಅರ್ಧ ಭಾಗನ ಪಾರ್ವತಿ ಕೊಟ್ಟಿರೋದಲ್ಲ, ಹಾಗಾಗಿ ಅರಿಶಿನ ಕುಂಕುಮನ ಹಚ್ಬೇಕಾಕೈತಿ, ಗಂಧನೂ ಹಚ್ಬೇಕಾಕೈತಿ. ಎಲ್ಲ ಪೂಜೆ ಮುಗೀತಂದ ಪೂಜೆ ಮುಗಿದ ನಂತರ ಇವಾಗ ಅಭಿಷೇಕ ಮಾಡೋದೈತಿ. ಆದಿಂದ ನೈವೇದ್ಯಕ್ಕಂತಂದ್ರೆ ಹಣ್ಣು ಅಷ್ಟೇ ಇಡಬೇಕಲ್ಲ, ಹಾಗಾಗಿ ಬಾಳೆಹಣ್ಣು ತಂದಿದ್ದು ನಮ್ಮ ಮನೆಯವರು, ಸೇಬು ಮತ್ತು ಮೂಸಂಬಿ, ಇದು ದ್ರಾಕ್ಷಿ ಇವೆಲ್ಲ ಇದ್ದು ಪೇರ್ಲನ್ನು ಇಲ್ಲೇ 4 ಥರ ಹಾಕೋವಂಥ ಮತ್ತು ಪೇರ್ಲನ್ನು ಹರ್ಕೊಂಬಂದು ನಾನು 5 ಥರ ಮಾಡಿ ದೇವ್ರ ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ನಿ. ಈಗ ನಮ್ದು ಪೂಜೆನೂ ಮುಗೀತು, ನಮ್ಮ ದೇವಿನೂ ಬಂದಳು ಅಷ್ಟೊತ್ತಾಗಲಿ. ಇನ್ನು ನನ್ನ ಪೂಜೆ ಎಲ್ಲ ಮುಗೋದಾದಿಂದ 108 ಸಲ ಓಂ ನಮಃ ಶಿವಾಯ ಅಂತ ನಾನು ಹೇಳ್ತೀನಿ. ಹಿಂಗೆ ಯಾವುದಾದ್ರೂ ವಿಶೇಷ ಪೂಜೆಗಳನ್ನು ಮಾಡಿದಾಗ ಆ ದೇವ್ರಿಗೆ ಸಂಬಂಧಪಟ್ಟದ್ದು ಏನಿರ್ತೈತಲ್ಲ ಅದು 108 ಸಲ ನಾನು ಹೇಳ್ತೀನಿ. ಹೇಳೋದ್ರಿಂದ ನಾವು ಆ ದೇವರನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಕಣ್ಣು ಮುಚ್ಚಿಕೊಂಡು 108 ಸಲ ನಾವು ಹೇಳೋದ್ರಿಂದ ನಮ್ದು ಎಷ್ಟೋ ಇಷ್ಟಾರ್ಥಗಳನ್ನು ಈಡೇರ್ತಾವೆ. ಇದು ರುದ್ರಾಕ್ಷಿ, ಸಣ್ಣ ಸಣ್ಣ ರುದ್ರಾಕ್ಷಿ ಇರ್ತೈತಲ್ಲ, ರುದ್ರಾಕ್ಷಿ ಮಾಲೆ ಅದು ಕಟ್ಟಾಗಿ ಅದು ಹಿಂಗೇನೋ ಮಾಡೋಕ್ಕೆ ಹೋಗಿ ಕಟ್ಟಾಗಿ ಬಿಡುತ್ತೆ. ಬೇರೆದ್ರೊಳಗೆ ದಾರದೊಳಗೆ ನಾನು ಹಾಕಿದ್ನಿ. ನಮ್ಮ ದೇವಿನೇ ಸ್ವಲ್ಪ ವಿಡಿಯೋ ಮಾಡ್ಯಾಳ ನೋಡ್ರಿ. ಅದು ರುದ್ರಾಕ್ಷಿ ಮಾಲೆನ ಹಿಡ್ಕೋಬೇಕಾದ್ರೂ ಅದಕ್ಕೂ ಒಂದು ಪದ್ಧತಿ ಇರ್ತೈತಿ, ಬಟ್ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಕೆಲವೊಂದು ನಾವು ಇದರಲ್ಲಿ ಯೂಟ್ಯೂಬಲ್ಲಿ ನೋಡಿ ನಾನು ಮಾಡ್ತಿರ್ತೇನೆ ಪೂಜೆಗಳನ್ನು. ಯಾವುದೋ ಪೂಜೆಗಳನ್ನು ಮಾಡಿದ್ರೂ ಅಷ್ಟೇ ಶ್ರದ್ಧೆ ಭಕ್ತಿಯಿಂದನೇ ಮಾಡ್ಬೇಕು, ಖಂಡಿತ ನಮ್ಗೆ ಒಳ್ಳೇದಾಕೈತಿ. ನಾವು ಬೇಡಿದ್ದು ನಾವು ಬಯಸಿದ್ದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೂ ಆ ಭಗವಂತ ನಮ್ಗೆ ಮತ್ತೊಂದು ನಮಗೇನು ಬೇಕಾಗಿರ್ತೈತಿ, ನಮ್ಗೆ ಜಾಸ್ತಿ ಯಾವ್ದು ಅವಶ್ಯಕತೆ ಇರ್ತೈತಿ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ಶಿವರಾತ್ರಿ ಶಿವನ ಪೂಜೆ ಮುಗೀತು ನೋಡ್ರಿ. ನಮ್ದು ಪೂಜೆ ಎಲ್ಲ ಮಾಡಿ ಓಂ ನಮಃ ಶಿವಾಯ ಅಂತೇಳಿ 108 ಸಲ ಪಠಿಸ್ತೀವಿ. ನಮ್ಮ ದೇವಿಗೂ ಹೇಳೀನಿ, ಯಾಕೆ ವಿಡಿಯೋ ಮಾಡಬೇಡ ಮಮ್ಮಿ ಅಂತಂದ್ರೆ ಫಸ್ಟ್ ಟೈಮ್ ಅದು. ನಾವು ಈ ಮನ್ಯಾಗ ಏನಂತಾರ, ಮನೆಯೊಳಗೆ ಸಂಸ್ಕೃತಿ ಹೆಂಗಿರ್ತೈತಿ, ಪದ್ಧತಿ ಹೆಂಗಿರ್ತೈತಿ ಅದನ್ನು ನಮ್ಮ ಮಕ್ಕಳುಗಳು ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ ನಾವು ಪೂಜೆ ಆಗಲಿ ಹಿಂಗೆ ಒಳ್ಳೆ ಕೆಲಸ ಮಾಡೋ ಮುಂದೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋಬೇಕು, ಅವ್ರನ್ನ ನಾವು ಕರ್ಕೋಬೇಕು, ನಾವು ಮಾಡೋದನ್ನು ತೋರಿಸ್ಬೇಕು. ಆಕೆಗೆ ಹೇಳಿದ್ನಿ, ರಾಖಿ ಸಂಬಂಧ ಲೇಟ್ ಆಯ್ತು, ಇಲ್ಲಾಂದ್ರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ನಿ.
ಕೆಲವೊಂದು ಟೈಮ್ ಏನಕ್ಕೈತೆ ಅಂದ್ರೆ ನಾನು ಪೂಜೆ ಗೀಜೆ ಎಲ್ಲ ಮಾಡ್ಬಾರ್ದು ಬಂದುಬಿಟ್ಟಿರ್ತಾಳೆ. ಅದಕ್ಕೆ 8 ಗಂಟೆ ನಂತರನೂ ಚಲೋ 8 ಗಂಟೆಗೆ ನಾನು 8 ಗಂಟೆಗೆ ನಾನು ಪೂಜೆ ಮಾಡ್ತೀನಿ. ನೀನು ಅಲ್ಲಿ ಎದ್ದು ಜಳಕ ಪೂಜೆ ಮಾಡ್ಕೊಂಡು ಬಾ, ನಾನು ಅಭಿಷೇಕ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ತೇನೆ ನಿನಗೆ ಅಂತೇಳಿ ಅಂತಂದೆ. ಹ್ಞೂ ಅಂತೇಳಿ ಬಂದಳ. ಹಾಗಾಗಿ ನಾನು ಅಭಿಷೇಕ ಮಾಡೋದು ವಿಡಿಯೋನು ಮಾಡ್ಯಾಳ. ಹೆಂಗೆ ಬಂದೈತೆ ನೋಡೋಣ. ನಿಮಗೂ ಅಂದ್ರೆ ನಾನು ಹೆಂಗೆ ಮಾಡ್ತೀನಿ, ಈಗ ಒಬ್ಬೊಬ್ಬರು ಒಂದೊಂಥರ ಮಾಡ್ತಿರ್ತಾರೆ. ನಮಗೆ ಹೆಂಗೆ ನಮ್ಮ ಶಕ್ತಿ ಅನುಸಾರವಾಗಿ ನಾವು ಮಾಡೋದು. ಈಗ ಅಭಿಷೇಕ ಅಂತಂದ್ರೆ ಒಬ್ಬೊಬ್ರ ಮನೆಗೆ ಎಲ್ಲನೂ ಸಿಗ್ತೈತೆ, ಒಬ್ಬೊಬ್ರ ಮನೆಗಿಲ್ಲ. ನಮ್ಮ ಮನ್ಯಾಗ ನಮ್ಮ ಗೌರಿ ಹಾಲು, ತುಪ್ಪ, ಮೊಸರು ಮತ್ತು ಎಳ್ನೀರು, ನಮ್ಮ ಗಿಡದ ಎಳ್ನೀರು. ಹಾಗಾಗಿ ಆರಾಮ್ ಪಂಚಾಮೃತನೂ ಇದನ್ನು ಮಾಡಿದ್ನಿ. ಮತ್ತು ಫಲಹಾರ ಅನ್ನ ಏನು ಹೇಳ್ತೇವಲ್ಲ, ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಅದ್ರ ಸಹಿತನೂ ನಾ ಪೂಜೆಗೆ ನಾನು ಬಳಸ್ಕೊಂಡೇನಿ. ನೀವು ನೋಡಿದ್ರಲ್ಲ ಹೆಂಚಿ ನೋಡ್ರಲ್ಲ ಎಷ್ಟು ಚಂದ ಬಾಳೆ ಹಣ್ಣಿನ ಸಿಪ್ಪಿ ತಿನ್ನಾಗತ್ತದ. ತೋರಿಸ್ತೇನೆ ರೀ. ತೋರಿಸ್ಬೇಕನ್ಗೋಡ್ದನ್ನ ಓಡ್ ಹೋತ. ಈಗಿಲ್ಲೇ ಎಳೆ ನೀರು ನಿನ್ನೆ ಕಡಿದಿಟ್ಟಾರ ಕುಡಿ ಅಂಥೇಳಿ. ಇವತ್ತು ನಾವು ನಿರಹಂಕಾರ ಅಂದ್ರೆ ಇದು ನೀರು ಮತ್ತು ಎಳೆನೀರು ಕುಡಿದ ಏಕಾದಶಿನ ಆರಂಭ ಮಾಡೋಣ. ಬಾಳೆಹಣ್ಣು ಅದಾವು, ಹಣ್ಣತ್ತಿ ಏನೂ ತಿನ್ನಬಾರ್ದಂತ ಅಂದ್ಕೊಂಡೇನಿ. ನನ್ನ ಜೊತೆ ನಮ್ಮ ದೇವಿನ ನಾನು ಯಾವಾಗ ಏಕಾದಶಿ ಮಾಡ್ತೇನೆ ನೋಡ್ರಿ, ಅವಾಗ ಅಕ್ಕಿ ಮಾಡ್ತಾಳೆ. ಒಳ್ಳೇದು ಮಕ್ಕಳಿಗೆ ಆ ಥರ ಸಂಸ್ಕಾರ ಇರ್ಬೇಕು. ನಮ್ಮ ಮನೆ ಶಿವರಾತ್ರಿ ಈ ಥರ ಐತೆ. ಕೋಳಿ ಪಿಳ್ಳಿ ನೋಡ್ರಿ ಎಷ್ಟು 16 ತತ್ತಿ ಇಟ್ಟಿದ್ವಿ. ಅದ್ರೊಳಗೆ ಸಣ್ಣ ಸಣ್ಣ ಭಾಳ ಇದ್ವು ತತ್ತಿ. ಅಂದ್ರೆ ಭಾಳ ದಿನದ್ದು ಇದ್ದು ಅಂದ್ರೆ ಅವು ತತ್ತಿ ಮರಿ ಆಗಂಗಿಲ್ಲ. ಒಂದು 6 ತತ್ತಿ ಕೆಟ್ಟವು. ಇವು 10 ಅದಾವ ಏನು 11 ಅದಾವ, 16 17 ಎಷ್ಟೋ ಇಟ್ಟಿದ್ವಿ. ಮತ್ತು ಇನ್ನೂ ಅಷ್ಟು ತತ್ತಿ ಇದೆ, ಅವನಷ್ಟು ಮರಿಗಿಡ್ಬೇಕು. ಸೂರ್ಯದೇವ ನೋಡ್ರಿ, ನಮ್ಮ ಸೂರ್ಯದೇವನಂತೂ ಆಲ್ರೆಡಿ ನೋಡಿರಿ. ಹ್ಯಾಪಿ ಶಿವರಾತ್ರಿ. ನಿಮ್ಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನೀವು ಶಿವರಾತ್ರಿ ಹಬ್ಬನ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಂತ ಹೇಳ್ರಿ. ಏಕಾದಶಿ ಅಲ್ಲ ಇವತ್ತು. ಪತ್ರಿ ಒಂದು ಸಿಕ್ತು ನನಗೆ. ಇಲ್ಲ ಪಕ್ಕದ ಹೊಲ್ದಾಗ ಪತ್ರಿ ನಂಗೆ ನೆನಪನೇ ಇಲ್ಲ. ನಮ್ಮ ಮನೆಯವ್ರಿಗೆ ಅಯ್ಯೋ ಪತ್ರಿ ಇಲ್ಲ ನೋಡಿ ವೆಂಕಟೇಶ ಇಲ್ಲ ಅಂತಂದೆ. ಮತ್ತು ಇಲ್ಲಿ ಕೃಷ್ಣದಾಗ ಅಲ್ಲಿ ಶಿವಲಿಂಗ ಐತೆ, ಅಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡ್ಯಾರ. ನಮ್ಮ ಮನೆಯವ್ರ ಬಹುಶಃ ಅಲ್ಲೇ ಹೋದ್ರೆ ಅಂತ ಆಗುತ್ತೆ. ಇಲ್ಲೇ ಇದಾರೆ ಅವ್ರು. ಅಲ್ಲಿ ಪತ್ರಿ ಹೇಳಿದ್ರೆ ಅವಾಗ ನೆನಪಾತು ನಮ್ಗೆ. ಎಳ್ನೀರೆಲ್ಲ ನಿನ್ನೆ ಹರಿಸಿಟ್ಟಿದ್ದು ನಾನು ಪೂಜೆಗತಿ ಬೇಕಂಥೇಳಿ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಶಿವ ನಿಮ್ಮ ಎಲ್ಲರ ಇಷ್ಟಾರ್ಥವನ್ನು ಆದಷ್ಟು ಲಘುನ ಈಡೇರಿಸಲಿ. ನಾನೊಂದು ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕಿದ್ನಿ. ಇಷ್ಟೆಲ್ಲ ಮಾಡ್ತೀರಿ ಅಂದ್ರೆ ಹೆಂಗಂತಂದ್ರೆ ಕೆಲವೊಂದಿಷ್ಟು ನಾನು ಹೇಳಿದಾಗ ಭಾಳ ಅಂದ್ರೆ ಕೆಲವರಿಗೆ ರೇರ್ ಪರ್ಸನ್ಗೆ ಅಂದ್ರೆ ಕೆಲವ್ರಿಗೆ ಅಷ್ಟ ಏನಕ್ಕೈತೆ ಅಂದ್ರೆ ನಾನು ಮಾತಾಡೋದು ಓವರ್ ಅಂತ ಅನಿಸ್ತೈತಿ, ಅತಿ ಮಾತಂತ ಅನಿಸ್ತೈತಿ. ಅತಿ ಮಾತಂತಲ್ಲ, ನಾನು ನೋಡ್ರಿ ಮೊದಲು ನಾವು ಹುಟ್ಟಿದ್ದು ಹಳ್ಳಿಯಲ್ಲೇ, ಬೆಳೆದಿದ್ದು ಹಳ್ಳಿಯಲ್ಲೇ, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಲ್ಲೇನ ಹೆಂಗಾಕೈತೆ ಅಂದ್ರೆ ಬಡ ಕುಟುಂಬದಲ್ಲಿ ನಾವು ಬೆಳೆದಾಗ ಅಲ್ಲಿ ನಮ್ಮ ಪೂಜೆ ಪುನಸ್ಕಾರ ಹೀಗೆಲ್ಲ ಮಾಮೂಲಿ ಹೆಂಗೆ ಡೈಲಿ ಪೂಜೆ ಮಾಡ್ತಿರ್ತೇವೆ ಹಂಗೆ ಮಾಡ್ತಿರ್ತೀವಿ. ಉಪವಾಸ ಅಂತಂದ್ರೆ ಗೊತ್ತಲ್ಲ, ನಮ್ಮ ಕಡೆ ಉಪ್ಪಿಟ್ಟು ಅವಲಕ್ಕೆಲ್ಲ ತಿಂದ ಉಪವಾಸ ಮಾಡ್ತಾರೆ. ಹಂಗಾಗಿ ನಾವು ಈಗ ನಮ್ಮ ತಂದೆ ತಾಯಿಗಳು ಏನು ಫಾಲೋ ಮಾಡ್ಕೊಂಬಂದಿರ್ತಾರೆ, ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೇವೆ. ಈಗ ಬಡವರಾಗಿರೋದು, ಶ್ರೀಮಂತರಾಗೇ ಇರೋದು, ಆಡಂಬರದ ಪೂಜೆ, ಭಕ್ತಿ ಪೂಜೆ ಅಂತ ಹೀಗೆಲ್ಲ ಇರ್ತೈತಲ್ಲ. ಇಲ್ಲಂತಲ್ಲ, ನಾವು ದೇವರನ್ನು ಕೆಲವೊಂದು ಟೈಮ್ ಒಲಿಸ್ಕೋಬೇಕು. ನಮ್ಮ ಇಷ್ಟಾರ್ಥಗಳನ್ನೇ ಈಡೇರಿಸ್ಕೊಳ್ಬೇಕಂತಂದ್ರೆ ನಾವು ಕೆಲವೊಂದು ಪೂಜೆಗಳನ್ನಾಗಲಿ, ಕೆಲವೊಂದು ವ್ರತಗಳನ್ನಾಗಲಿ ಅಷ್ಟ ಭಕ್ತಿ ಶ್ರದ್ಧೆಯಿಂದ, ಆಡಂಬರದಿಂದ ಮಾಡ್ಬೇಕಂತೇನಿಲ್ಲ, ಅಷ್ಟ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ವಿ ಅಂದ್ರೆ ಖಂಡಿತ ಒಳ್ಳೆಯದಕ್ಕೈತೆ ಅಂತ ನಾನು ಒಂದು ರೀಲ್ಸ್ ಹಾಕಿದ್ದೆ. ಅಂದರೆ ಬಡವರಾಗಿರ್ತಾರೆ, ಶ್ರೀಮಂತರಾಗೇ ಇರ್ತಾರಂತ. ನೀವು ನೋಡಿರ್ಬೋದು, ಎಷ್ಟೊಂದು ಶ್ರೀಮಂತರೆಲ್ಲ ಎಷ್ಟೊಂದು ಹೋಮ ಹವನ ಪೂಜೆಗಳನ್ನು ಮಾಡ್ತಿರ್ತಾರೆ. ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದ್ರೆ, ಯಾಕಂದ್ರೆ ಕೆಲವರು ಬಿಸ್ನೆಸ್ ಮಾಡ್ತಿರ್ತಾರೆ, ಇನ್ನು ಕೆಲವರು ಮನೆಯಲ್ಲೇನೋ ಇರ್ತಾರೆ. ಅಂಥವ್ರೆಲ್ಲ ಪೂಜೆಗೆ ಜಾಸ್ತಿ ಮಹತ್ವ ಕೊಡ್ತಾರೆ. ಆ ಕೆಲವೊಂದು ಪೂಜೆಗಳನ್ನು ನಾವು ಮಾಡೋದ್ರಿಂದ ನಮ್ಗೆ ಲಕ್ಷ್ಮಿನೂ ಒಲಿತಾಳೆ. ನಮ್ಮ ಕುಟುಂಬದಲ್ಲಿ ಏನಂತಂದ್ರೆ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ಸಿಗ್ತೈತಿ. ಹಾಗಾಗಿ ಆದಷ್ಟು ಮಾಡದೇ ಇರೋರು, ನಾನು ಮೊದಲಿಂದನೂ ಹೆಂಗಂತಂದ್ರೆ ಅಲ್ಲಿ ನಮ್ಮ ತವ್ರ ಮನ್ಯಾಗ ಸ್ವಲ್ಪ ದೇವ್ರ ಮ್ಯಾಗ ಅಂದ್ರೆ ಹಿಂಗೆ ದೇವಸ್ಥಾನಕ್ಕೆ ಹೋಗಾರ ಮನ್ಯಾಗ ಡೈಲಿ ಪೂಜೆ ಮಾಡ್ತಿರ್ಕಿಲ್ಲರು. ಮೊದಲು ನಾವು ಸಣ್ಣದಾಗ ಅಪ್ಪಾರು ಮಾಡ್ತಿದ್ರು, ಅವ್ವ ಮಾಡ್ತಿದ್ರು ಗೊತ್ತಿಲ್ಲ. ನಾನು ತಿಳೋಕೆ ಬಂದಿಂದ ಡೈಲಿ ಪೂಜೆ ಮತ್ತು ನಮ್ಮೂರಾಗ ವಾರದಲ್ಲಿ 2 ದಿನ ಸೋಮವಾರ ಅಲ್ಲಿ ಈಶ್ವರನ ಕಲ್ಮೇಶ್ವರ ದೇವಸ್ಥಾನ ಐತಿ. ಸೋಮವಾರ ನಾವು ಅಲ್ಲಿ ದೇವಸ್ಥಾನಕ್ಕೆ ಎದ್ದು ಜಳಕಾತಿ ಮಾಡಿ ದೇವ್ರಿಗೆ ಹೋಗಿ ದೀಪ ಹಚ್ಚಿ ಬರ್ತಿದ್ವಿ. ಶನಿವಾರ ಹನುಮಪ್ಪಂದು ವಾರ ಅಲ್ಲ, ಹಾಗಾಗಿ ಹನುಮಪ್ಪನ ಗುಡಿಗೆ ಹೋಗ್ಬಿಡ್ತಿದ್ವಿ. ಅಪ್ಪನೂ ಸಹಿತ ಹಂಗೆ ಹೋಗಿದ್ದು, ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದೇವಿ. ಇಲ್ಲಿ ಬಂದಿಂದ ಇನ್ನೂ ಜಾಸ್ತಿ ನನಗೆ ಯೂಟ್ಯೂಬರ್ ಆದಿಂದ ಜಾಸ್ತಿ ಪೂಜೆ ವ್ರತಗಳನ್ನು ನಾನು ಮಾಡೋಕೆ ಕಲ್ತಿರೋದು. ಹಾಗಾಗಿ ಆ ಭಗವಂತ ನನಗೆ ಮಕ್ಕಳನ್ನ ಕೊಟ್ಟಿಲ್ಲ ನಿಜ, ಬಟ್ ತಾಯಿ ಹೃದಯ ಐತೆ ನನ್ನಲ್ಲಿ. ತಾಯಿ ಹೃದಯ ಇಲ್ಲಂತಲ್ಲ, ಯಾಕಂದ್ರೆ ಅಷ್ಟು ಏನಂತಂದ್ರೆ ನಾವು ಗಿಡ ಮರಗಳನ್ನು ಪ್ರೀತಿ ಮಾಡ್ತೇವೆ. ಮತ್ತು
ಏನಂತಾರೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡ್ತೇವೆ ನಾವು. ನೋಡಿರ್ಬೋದು ಹಣ್ಣುಗಳತಿ ಇಂಚಿ ಹೋದ್ಸಲ ಒಂದೇ ಇಂಚಿ ಇತ್ತು ಕೈ ಸೋಲಾಕ. ವೆಂಕಟೇಶ್ ಇದನ್ನೊಂದು ಇಟ ತೆಗೆದುಕೊಡು ಬಾ. ಅಂದ್ರೆ ನಂಗೆ ನೆನಪಾದಾಗ ನಾನು ಮಾತಾಡಿದ್ನಿ ಅಂದ್ರೆ ಅದು ಕೆಲವ್ರಿಗೆ ಏನಂತಂದ್ರೆ ಕೆಲವ್ರು ಫಾಲೋನು ಮಾಡ್ಬೋದಲ್ಲ, ಅವ್ರಿಗೆ ಒಳ್ಳೇದಾಗ್ಬೋದು ಅನ್ನೋ ಒಂದು ಕಾರಣದಿಂದಾಗೆ ಇದು ಹೊಸ ಸೀರೆ ನೋಡ್ರಿ ಉಟ್ಕೊಂಡೇನಿ. ಬಟ್ ಬ್ಲೌಸ್ ಹೊಲ್ಕೋಬೇಕು. ಅರ್ಧ ಆಗೈತಿ, ಅರ್ಧ ಅಂದ್ರೆ ಅದು ರಾಟಿ ಸ್ವಲ್ಪ ಇದಾತು. ಉಕ್ಸಷ್ಟು ಹಚ್ಕೋಬೇಕು. ಉಕ್ಸಷ್ಟು ಹಚ್ಕೊಂಡ ಹಚ್ಚಕ್ಕೆ ಟೈಮ್ ಆಗಂಗಿಲ್ಲ ಅಂತೇಳಿ ವೈಟ್ ಬ್ಲೌಸ್ ಹಾಕ್ಕೊಂಡೆ ನಾನು. ಇಲ್ಲಿ ಬಂದು ಯೂಟ್ಯೂಬರ್ ಆದಿಂದ ಭಾಳಷ್ಟು, ಯಾಕಂದ್ರೆ ಕೆಲವರ ಸಲಹೆಗಳನ್ನು ನಾನು ಫಾಲೋ ಮಾಡಿದಿಂದ ದೇವ್ರು ನಂಗೆ ಎಲ್ಲನೂ ಕೊಟ್ಟ. ನಾನು ಹೇಳಿದ್ನಲ್ಲ ಮಕ್ಕಳಿಲ್ಲ ಅಂತಂದ್ರೂ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡ್ತೀವಿ. ಹೋದ ಸಲ ಇಂಚ್ ಇತ್ತು ಅಂತ ಹೇಳಿದ್ನಲ್ಲ, ನಮ್ಮ ಮನೆಯವ್ರು ಅದನ್ನ ಏನಾದರೂ ಮಾಡಿ ಕಳ್ಸಿದ್ರೆ ಅಂದ್ರೆ ಯಾಕಂದ್ರೆ ರೈತರಂತಂದು ನಮಗೂ ಲಕ್ಷಣಕ್ಕೆ ಇರ್ತೈತಲ್ಲ, ಐನೇಚಿ ಅದು ಇದು ಇದ್ದು ಅಂದ್ರೆ ಪಕ್ಷಿಗಳತಿ ನಾವು ಏನಾದರೂ ಮಾಡಲೇಬೇಕಾಗೈತೆ. ಬೇಡ ಇರಲಿ ಬಿಡು ಅಂತಂದೆ ನಿನ್ನೆ ನಮ್ಮ ಮನೆಯವ್ರು ಬೈದ್ರು. ನೋಡೋದೊಂದು ಇಂಚಿ ಇರಲಿ ಅಂತಂದು. ಈಗ ಅದ್ರ 1 ಇಂಚಿಂದ 10-15 ಇಂಚಿಗೆ ಅವು. ಒಂದು ಬಾಳೆಹಣ್ಣು ಬಿಡೋಂಗಿಲ್ಲ, ಪ್ಯಾರ್ಲಕಾಯಿ ಬಿಡೋಂಗಿಲ್ಲ, ಮಾವಿನಕಾಯಿ ಬಿಡೋಂಗಿಲ್ಲ. ಯಾವ್ಯಾವ ಸೀಸನ್ನಾಗ ಏನೇನು ಇರ್ತಾವೆ ನೋಡಿ ಎಲ್ಲನೂ ತಿಂದು ಖಾಲಿ ಮಾಡಿಬಿಡ್ತಾವೆ. ಹಾಗಾಗಿ ಏನಂತಂದ್ರೆ 9 ತಿಂಗಳು ಗರ್ಭದಲ್ಲಿ ಹೊತ್ತು ಸಾಕಿ ಸಲ್ದವ್ರಿಗೆ ಮಾತ್ರ ತಾಯಿ ಹೃದಯ ಇರೋಂಗಿಲ್ಲ. ತಾಯಿ ಹೃದಯ ಅನ್ನೋದು ಹೆಂಗಂತಂದ್ರೆ ಮಕ್ಕಳಾದ್ರೆ ನಮ್ಗೆ ಜಲಸ್ ಆಕೈತಿ. ಇನ್ನೊಬ್ಬರು ಮಕ್ಕಳನ್ನ ನೋಡಿದಾಗ ಅವ್ರೇನಾದ್ರೂ ನಮ್ಮ ಮಕ್ಕಳಿಂದ ಚಂದ ಇದ್ರೆ ಬುದ್ಧಿವಂತರಿದ್ರೆ ಅವ್ರು ನೋಡಿದ್ರೆ ಹೊಟ್ಟೆ ಕಿಚ್ಬಿಡ್ದಾಗ ಅಯ್ಯೋ ನಮ್ಮ ಮಕ್ಳು ಇಲ್ಲಿ ಹಿಂಗಿಲ್ಲಲ್ಲ ಹಂಗಿಲ್ಲಲ್ಲ ಅಂತ ಆ ಥರ ಮನಸ್ಸು ಯಾರಿಗಿರಂಗಿಲ್ಲ ಹೇಳ್ರಿ. ಒಂದು ಹೆಣ್ಣು ಏನು ಬಂಜೆ ಅಂತ ಅನಿಸ್ಕೊಂಡಿರ್ತಾಳಲ್ಲ, ಅವಳ ತಾಯಿ ಹೃದಯ ಎಷ್ಟು ದೊಡ್ಡದಿರ್ತೈತೆ ಅಂತಂದ್ರೆ ಅದನ್ನ ಪದಗಳಲ್ಲಿ ಹೇಳೋಕ್ಕೂ ಸಾಲದ ಅಷ್ಟು ದೊಡ್ಡದಿರ್ತೈತಿ. ಯಾರಾದ್ರೂ ನಿಮ್ಮ ಮಕ್ಕಳಾಗಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ತಲೆನ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮಂಥ ತಾಯಿ ಹೃದಯ ಮಕ್ಕಳಾದವ್ರಿಗೆ ಇರೋದೇ ಇಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ಎಷ್ಟೊಂದು ಹೊಟ್ಟೆ ಕಿಚ್ಚಿರ್ತೈತೆ ಅಂದ್ರೆ ರೀಸೆಂಟಾಗಿ ನನ್ನ ಫ್ರೆಂಡ್ ಒಂದು ಇನ್ಸಿಡೆಂಟ್ ಹೇಳಿದಾಳೆ. ಅವಳ ಮಗಳು ಸಿಕ್ಕಾಪಟ್ಟಿ ಮುದ್ದಾಗಿದ್ದಾಳೆ. ಫ್ರೆಂಡ್ ಹೆಸರು ಹೇಳೋದು ಬೇಡ, ಇಲ್ಲ ಭಾಳ ದೂರದಲ್ಲಿರೋರು. ನನ್ನ ಫ್ರೆಂಡ್ ಅವಳ ಫ್ರೆಂಡ್ ಸ್ವಲ್ಪ ಮಗು ಕಪ್ಪೈತಂತ. ಅಂದ್ರೆ ಎಲ್ಲ ಮಕ್ಕಳನ್ನು ಒಂದು ಮಕ್ಕಳಿಗೆ ಒಬ್ಬರ ಮಕ್ಕಳಿಗೆ ಕಂಪೇರ್ ಮಾಡಬಾರ್ದು ತಂದೆ ತಾಯಿಗಳು ಅಂತ ಹೇಳೋದು ಇದಕ್ಕೆ ನೋಡ್ರಿ. ಯಾಕಂದ್ರೆ ಅವ್ರವ್ರ ತಿಳುವಳಿಕೆ ಅವ್ರವ್ರ ಬುದ್ಧಿಶಕ್ತಿ ತಕ್ಕಂತನ ಅವ್ರು ಬೆಳೀತಿರ್ತಾರೆ. ಅಂದ್ರೆ ಅವ್ರಿಗೆ ಕೆಲವೊಂದನ್ನು ಈಗ ಒಂದೇ ಏಜ್ ಗ್ರೂಪ್ನವ್ರು ಅಂದ್ರೆ ಕೆಲವೊಂದು ತಂದೆ ತಾಯಿಗಳು ಹೆಂಗಿರ್ತಾರೆ ಅಂದ್ರೆ ಫ್ರೆಂಡ್ಸ್ ಏನಾದರೂ ಮಾತಾಡ್ಕೊಂಡು ಇಲ್ಲ ನಾವು ಈ ಸ್ಕೂಲಿಗೆ ಹಾಕ್ತೀವಿ ನೀನು ಹಾಕ್ತೀನ, ಇಬ್ಬರು ಅವರು ಫ್ರೆಂಡ್ಸ್ ಅದಾರ ನಾವು ಫ್ರೆಂಡ್ಸ್ ಅದೇವಿ, ಇಬ್ಬರು ಒಟ್ಟಿಗೆ ಇದ್ರೆ ಚಲೋ ಕಲಿತಾರೆ ಓದ್ತಾರೆ ಅನ್ನುವಂಥ ಭಾವನೆ ಇರುವಂಥ ಮಕ್ಕಳು ತಂದೆ ತಾಯಿನೂ ಇರ್ತಾರೆ. ಇನ್ನು ಕೆಲವೊಂದು ತಂದೆ ತಾಯಿ ಹೆಂಗಿರ್ತಾರೆ, ಅಕಸ್ಮಾತ್ ಎಕ್ಸಾಂಪಲ್ ಹೇಳಾಕತ್ತೆ ನಾನು, ಒಬ್ಬರು ಬೆರಿಕಿದ್ದ ಇನ್ನೊಬ್ಬರು ಸೈಲೆಂಟ್ ಇದ್ದ ಮತ್ತು ಸ್ವಲ್ಪ ವಿದ್ಯೆಯಲ್ಲಿ ಏನಾದರೂ ವೀಕ್ ಇದ್ರೆ ಎಲ್ಲದರಲ್ಲೂ ವೀಕ್ ಇದ್ರೆ ಅವಾಗ ಜಲಸ್ ಜಾಸ್ತಿಯಾಗಿ ಏನಕ್ಕೈತೆ ಅಂದರೆ ಕೆಲವೊಂದು ವಿಷಯಗಳನ್ನು ಹೈಡ್ ಮಾಡ್ಕೊತ ಬರ್ತಾರೆ. ಹಂಗೆ ಹೈಡ್ ಮಾಡ್ಕೊತ ಬಂದು ಏನು ಶಾರ್ಪ್ ಇರ್ತೈತಿಲ್ಲ ಆ ಮಗು ಮ್ಯಾಗ ಒಳೊಳಗನ ಹೊಟ್ಟೆ ಕಿಚ್ಚು ಕೆಲವೊಂದು ಮಾತಿನ ಮ್ಯಾಗ ಭಾವನೆಗಳ ಮ್ಯಾಗ ಗೊತ್ತಾಗ್ಬಿಡ್ತೈತಿ. ನಂಗೆ ಆ ಥರ ಕೇಳಿದಾಗ ಏನು ಅನ್ನಿಸ್ತಂದ್ರೆ ನಮ್ಮಂಥವ್ರನ್ನ ಬೆಸ್ಟ್ ಅಂತ ಅನ್ನಿಸ್ತು. ಯಾಕಂತಂದ್ರೆ ಹೊಟ್ಟೆ ಕಿಚ್ಚು ಇನ್ನೊಬ್ಬರ ಮಕ್ಕಳನ್ನು ನೋಡಿ ಇನ್ನೊಬ್ಬರ ಏಳಿಗೆನ ನೋಡಿ ಹೊಟ್ಟೆ ಕಿಚ್ಚು ಪಡುವಂಥ ಮನಸ್ಸನ್ನು ಭಗವಂತ ನಮ್ಗೆ ಕೊಟ್ಟಿರೋಂಗಿಲ್ಲ. ಒಂದು ಮಗುನ ಕೊಟ್ಟಿಲ್ಲ ಅಂತಂದಿಂದ ಕೆಟ್ಟ ಮನಸ್ಸನ್ನು ನಮ್ಗೆ ಕೊಟ್ಟಿಲ್ಲಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಅದಕ್ಕೆ ನಾನು ಖುಷಿ ಪಡ್ತೀನಿ. ಬಟ್ ನನಗೇನು ಬೇಜಾರಾಗಂಗಿಲ್ಲ. ಇದು ಯಾರಿಗಾದ್ರೂ ಓವರ್ ಅತಿ ಅಂತ ಅನಿಸ್ಬೋದು. ಬಟ್ ನಾನು ಏನು ಮಾಡೋಕ್ಕಾಗಂಗಿಲ್ಲ. ನಾನು ಇರೋದನ್ನ ಹಿಂಗೆ ಮಾತಾಡೋದನ್ನ ಹಿಂಗೆ. ನನ್ನನ್ನು ಪ್ರೀತಿ ಮಾಡೋರ ಖಂಡಿತ ನನ್ನನ್ನು ಇಷ್ಟಪಟ್ಟೇ ಪಡ್ತಾರೆ. ನಾನು ಹೇಳಿರೋದ್ರಲ್ಲಿ ಭಾಳಷ್ಟು ಜನರಿಗೆ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ತಾಯಿಯಾಗಿರ್ತಾರೆ, ಹರ್ಟ್ ಆಗೇ ಆಗ್ಬೋದು ಇಲ್ಲಂತಲ್ಲ. ಬಟ್ ಎಲ್ಲರೂ ಹಾಗೆ ಇರ್ತಾರಂತ ನಾನು ಹೇಳಕತ್ತಿಲ್ಲ. ಅದೇ ಎಷ್ಟೋ ಹೆಣ್ಣು ಮಕ್ಕಳು ತಾಯಿ ಆದವರು ನನಗೊಂದು ಮಗು ಆಗಲಿ ಅಂತೇಳಿ ಹರಿಸಿ ಆಶೀರ್ವಾದ ಮಾಡಿ ನನಗೋಸ್ಕರ ಬೇಡ್ಕೊಳ್ಳೋರು ಸಾಕಷ್ಟು ಜನ ಆದಿರಿ. ಅಂಥವ್ರಿಗೆಲ್ಲ ನಾನು ಹೇಳಿದ್ದು ಏನು ಆಗಿಲ್ಲ ಅಂತ ಕೀಳಾಗಿ ಮಾತಾಡ್ತಾರಲ್ಲ ಅಂಥವ್ರಿಗೆ ನಾನು ಹೇಳಿದ್ನಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಏನಂತೇಳಿ, ಅದನ್ನು ಹಿಂಗೆ ಬಡವರಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ. ಹೊಸ್ದಾಗಿ ಒಂದಿನ ನಾವು ಉಪವಾಸ ಮಾಡೋದರಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಖಂಡಿತ ಭಗವಂತ ನಮಗೆಲ್ಲ ಕೊಡ್ತಾನಂತೇಳಿ. ಅದಕ್ಕೆ ನಿನಗೆ ಯಾಕೆ ಮಕ್ಕಳಾಗಿ ಕೊಟ್ಟಿಲ್ಲ ಅಂತಂದರು. ನನಗೆ ಮಕ್ಕಳಾಗಿ ಕೊಟ್ಟಿಲ್ಲ ಅಂತ ನನ್ನ ತಾಯಿ ಹೃದಯ ದೊಡ್ಡದೈತಿ, ಅದಕ್ಕೋಸ್ಕರ ನನಗೆ ಮಕ್ಕಳಾಗಿ ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಕೊಡೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿಲ್ಲ. ಅಷ್ಟೇ ನೋಡಿರಿ, ಸಿಂಪಲ್. ಬಟ್ ನಾನು ಯಾವಾಗಲೂ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ, ಖುಷಿಯಿಂದ ಇರೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸಿಂಪಲ್. ಇವತ್ತಿನ ನಮ್ಮ ಮನೆ ಶಿವರಾತ್ರಿ ಹಿಂಗಾಯಿತು. ಬಟ್ ನಾನು ಅದನ್ನ ಹೇಳೋದು,
ಕೆಲವೊಂದಿಷ್ಟು ವಿಷಯ ನನಗೆ ಗೊತ್ತಿದ್ದಾಗ ನಾನು ಅದನ್ನು ಹೇಳ್ತಿರ್ತೇನೆ. ಯಾಕಂದ್ರೆ ನನಗೂ ಫ್ರೆಂಡ್ ಸರ್ಕಲ್ ಅಂತ ಇರೋದಲ್ಲ. ಫ್ರೆಂಡ್ ಸರ್ಕಲ್ ಅಂದರೆ ಯೂಟ್ಯೂಬಿಂದ ನಂಗೆ ಜಾಸ್ತಿ ಜನ ಪರಿಚಯ ಆಗಿ ಬೆಸ್ಟ್ ಫ್ರೆಂಡ್ಸ್ ಅಂತ ಇರೋದು. ಏನಾದರೂ ಅವ್ರ ಫ್ರೆಂಡ್ಸ್ ಹಿಂಗೆ ಏನಾದರೂ ಆದಾಗ ಮಕ್ಕಳ ವಿಷಯ ಏನಾದರೂ ಚರ್ಚೆ ಮಾಡಿದಾಗ ನಾನು ಯಾವಾಗಲೂ ಹೇಳೋದೊಂದು ಏನಂತಂದ್ರೆ ಮಕ್ಕಳಿದ್ದವ್ರಿಗೆ ಒಳ್ಳೆಯ ಸಂಸ್ಕಾರನ ಮಕ್ಕಳಿಗೆ ಕಲಿಸ್ರಿ. ನಾವು ಹೆಂಗಿರ್ತೀವಿ, ನಮ್ಮ ಲೈಫ್ ಮುಗಿದು ಹೋಗ್ಬಿಟ್ಟಿರ್ತೈತೆ ಅರ್ಧ, ಅದನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸ್ಬಾರ್ದು. ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಬೇಕು. ಯಾಕಂದ್ರೆ ಅವ್ರು ಮುಂದೆ ಬಾಳಿ ಬದುಕುವವ್ರ ಮುಂದೆ ದೇಶದಲ್ಲಿ ಒಳ್ಳೆಯ ಪ್ರಜೆಯಾಗಿ ಬದುಕಬೇಕು. ಅದನ್ನು ನಾನು ಯಾವಾಗಲೂ ಹೇಳೋದು. ನನ್ನ ಗಂಡ ಜಳಕ ಮಾಡಿ ಪೂಜೆ ಒಂದಿಟ್ಟು ಮಾಡೋದು ನೀನು ನೋಡಿ ಭಾಗವಹಿಸ್ಬಾ ಅಂತಂದ್ರೆ ಹ್ಞೂ ಅಂತಾರೆ. ನಾನು ಅದೆಲ್ಲ ಪೂಜೆ ಪುನಸ್ಕಾರ ಅನ್ನೋದೆಲ್ಲ ನಿನಗೆ ಬಿಟ್ಟು ಕೊಟ್ಬಿಟ್ಟು ಊರಿಗೆ ಉಪದೇಶ ಹೇಳ್ತೇನಂತ ಮನ್ಯಾಗ ಗಂಡಗನ ತಿಡಾಕ ಆಗಲ್ತ ನೋಡ್ರಿ. ಇಲ್ಲ ದೇವ್ರಗಳನ್ನೆಲ್ಲ ನಿನಗೆ ಕೊಟ್ಬಿಟ್ಟು ಇದು ನೋಡಿದ್ರೆ ತೆಗೆದು ಕೊಡು. ಹಾಗೆ ಒಂದು ಎಳ್ನೀರ್ಕಾಯಿ ಹಿಡಿದು ಕೊಡು. ಅಲ್ಲಿ ಐಟ್ ನೋಡಿ ಕೊಡ್ಕೊಡ್ರಿ. ಅಲ್ಲಿ ಅದಾವ ನೋಡಿ ಇನ್ನೂ ಎರಡು ತೊಗೊಂಬರ್ಬೋದು. ಮತ್ತೆ ಅಲ್ಲ ಕೆಟ್ಟಿ ನೀ ಸವಾರಿ ತೊಗೊಂಬರ್ತೀನಿ ಕುಡಿ. ಮತ್ತು ನೀನಾರು ಎಳ್ನೀರು. ಮತ್ತು ಇವತ್ತು ರಾತ್ರಿ ಮೋಟ್ರ್ ಇಳಿಸಿ ಒಂದು ನಾಳೆ ದಾನಮ್ಗೆ ಹೋಗೋದಕ್ಕತಿ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ನನ್ನ ಮಾತಲ್ಲಿ ನನ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಹೈಡ್ ಮಾಡ್ತೇನೆ. ಯಾಕಂದ್ರೆ ನಂಗೆ ಸ್ವಲ್ಪ ನಾನು ಮಾತಾಡೋದನ್ನು ಮರೆತು ಬಿಡ್ತೇನೆ. ಏನು ಮಾತಾಡ್ಬೇಕಂತ ಅಂದ್ಕೊಂಡು ಸ್ವಲ್ಪ ಅಲ್ಲ ಜಾಸ್ತಿ ಒಂದಿಟ್ಟ ಮೆಂಟಲಿ ಡಿಸ್ಟರ್ಬ್ ಆಗಿ ಅದು ನೆನಪಿನ ಶಕ್ತಿ ಹೋಗ್ಬಿಟ್ಟೈತಿ. ನಂಬಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ನಂಬ್ರಿ ಬಿಡೋರು ಬಿಡ್ರಿ. ಅದಕ್ಕೆ ಡ್ರಾಮಾ ಮಾಡ್ತಾ ಅಂತ ಅನ್ನೋರು ಅನ್ರಿ. ನನ್ನ ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ಖುಷಿ ಆಗಿದೆ. ನೀ ಯಾವಾಗಲೂ ಖುಷಿಯಾಗಿರ್ತೇನೆ. ಆಗೋದೆಲ್ಲ ಒಳ್ಳೇದಕ್ಕಂತ ಅಂದ್ಕೊಂಡು ಜೀವನ ಮಾಡ್ತಿರೋಳೆ. ಎಲ್ಲನೂ ಮುಂದೆ ಒಳ್ಳೇದಕ್ಕೈತಿ ಅನ್ನೋದೊಂದು ನನ್ನ ಆಸೆ ನೋಡ್ರಿ. ಬರೀ ಫ್ರೆಂಡ್ಸ್ ಎಳೆನೀರು ಕುಡಿನಂತ. ಪೂರ್ತಿ ಎಳೆನೀರೇ ಇವ, ಗಂಜಿ ಏನಿಲ್ಲ. ಏನಂತ ಕೇಳಿ ನಾನು ಯಾಕೆ ಬಂದು ಅನ್ನಿ ಪತ್ರಿ ಹೋದ್ರಲ್ಲಿ ಕೃಷರ್ಕ ಇನ್ನೂ ಅಭಿಷೇಕ ಆಗಿಲ್ಲ ಅಂತ. ಸಾಕು ನಮ್ಗೆ ಒಂದು ಸಾಕು, ಒಂದು ಕುಡಿದೆ ಅಂದ್ರೆ ನಾಳೆ ಮಟ್ಟ ಬರೋದು. ನಾನು ಬಂದು ಕುಡಿತೀನಿ ಬಂದ್ ಮಾಡಿ ಸಾಕು ಕೊಟ್ಟೋಡಿ. ಮೈಮ್ಯಾಗೆಲ್ಲ ಎಳ್ನೀರು ಚೆಲ್ಕೊಂಡು ನೋಡ್ರಿ. ನಾನು ಸೀರೆ ವೇರ್ ಮಾಡೇನಿಲ್ಲ, ನಾನು ಸೇಲ್ ಮಾಡ್ತೇನಿಲ್ಲ. ಅದ ಸೀರೆ ವೆಡ್ತ ಲೆಂತ್ ಅಂದ್ರೆ ಮಸ್ತ್ ಅದಾವ. ಬ್ಲೌಸ್ ನೋಡ್ರಿ ಇಲ್ಲದ ಪಿನ್ ಕಾಣಿಸ್ತೈತಲ್ಲ, ಇಷ್ಟು ಸರಿಗೆ ಇಷ್ಟು ಉದ್ದ ಬಿಟ್ಟೇನಿ. ಅದ್ರ ನೀರಿಗೆ ನಾನು ದಪ್ಪ ಇದ್ರು ನನಗೆ 5-6 ನೀರಿಗೆ ಮಸ್ತ್ ಬಿದ್ದಾವ. ವೆಡ್ತ ಲೆಂತ್ ಅಂದ್ರೆ ಸಖತ್ತಾಗ್ಯದ. ಪನ್ನ ಆಗಲ್ ಮಸ್ತ್ ಅದಾವ. ಮತ್ತು ಎಷ್ಟು ಕೆಳಗೆ ಬಿಟ್ಟೆ ನೋಡಿ. ನಾನು ಇನ್ನೂ ಒಳಗೆ ಇಲ್ಲಿ ಮಟ್ಟ ಒಳಗೆ ಇನ್ನೂ ತಿಳ್ಕೊಂಡೇನಿ. ಹೈಟ್ ಇದ್ದವ್ರಿಗೆ ದಪ್ಪ ಇದ್ದವ್ರಿಗೆ ಮಸ್ತ್ ಬರ್ತಾವೆ ಇವು. ಭಾಳ ಸೀರೆ ಸೇಲ್ ಮಾಡಿದೀನಿ. ಇದರಲ್ಲಿ ಕಲರ್ಸ್ ಅದಾವೆ. ಭಾಳಷ್ಟು ಜನ ಏನು ಮಾಡ್ತೀರಿ ಅಂದ್ರೆ ನಾವು ಉಟ್ಕೊಂಡಿದ್ದನ್ನ ಕೇಳ್ತೀರಿ, ಅದಿರಂಗಿಲ್ಲ. ಮೊನ್ನೆ ಒಂದು ಜಾರ್ಜೆಟ್ ಸೀರೆ ಪಾರ್ಟಿ ವೇರ್ ಸೀರೆ ಅದ, ಅದು ನಾನು ಉಟ್ಕೊಂಡಾಗ ಪಾಪ ಎಷ್ಟು ಜನ ಮೆಸೇಜ್ ಹಾಕಿದಾರೆ ಅಂದ್ರೆ ಆ ವಿಡಿಯೋನ ನೋಡಿ ಮಸ್ತಾಗೈತೆ ರುಕ್ಮಿಣಿ ಐತನ ಅದ್ರೊಳಗೆ ಕಲರ್ಸ್ ಇದ್ರೆ ಫೋಟೋ ಕಳಸ್ ಅಂತೇಳಿ. ಅದು ಮತ್ತು ಸ್ಟಾಕ್ ನಾನು ತರಿಸಿಲ್ಲ, ರೀಸ್ಟಾಕ್ ಆಗಿರ್ತೈತಿ. ಬಟ್ ನಾನು ತರಿಸಿಲ್ಲ. ಜಾರ್ಜೆಟ್ ಅದ ಪಾರ್ಟಿ ವೇರ್ ಸೀರೆ. ಏನೋ ಹೇಳಕತ್ತಿದ್ನಲ್ಲ. ನಿಮ್ಗೆ ಯಾರಿಗಾದರೂ ಸೀರೆ ಬೇಕಂದ್ರೆ 8951881207 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ಅದಷ್ಟು ಶಿವರಾತ್ರಿ ಹಬ್ಬನ ಖುಷಿಯಿಂದ ಸೆಲೆಬ್ರೇಷನ್ ಮಾಡೋಣ. ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ಬೇಡ್ರಿ, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ರಿ, ಕೆಟ್ಟದ್ದು ಮಾತಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರ್ತೈತಲ್ಲ ಅಷ್ಟು ಭಗವಂತ ಎಲ್ಲವನ್ನು ಕೊಡ್ತಾನೆ. ನಮ್ಗೆ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೆಟ್ಟದಂತರೂ ಮಾಡಬಾರ್ದಂತ. ಅದನ್ನು ನಾನು 100% ಅಲ್ಲ 200% ನಾನು ಫಾಲೋ ಮಾಡ್ತೇನೆ. ಅಂದಾಗ ಆ ಭಗವಂತ ನಂಗೆ ಎಲ್ಲನೂ ಕೊಟ್ಟಾನ. ನಾನು ಏನು ಕೊಟ್ಟಿಲ್ಲ ಅಂತ ನಂಗೆ ಎಲ್ಲನೂ ಕೊಟ್ಟಾನ. ಖುಷಿ, ನೆಮ್ಮದಿ, ಸುಖ, ಶಾಂತಿ ಎಲ್ಲನೂ ಕೊಟ್ಟ ನನಗೆ. ಅದಕ್ಕೆ ಅಷ್ಟು ಖುಷಿಯಿಂದ ಲವಲವಿಕೆಯಿಂದ ಯಾವಾಗಲೂ ಸ್ಮೈಲಿಯಾಗಿ ಮುಖ ನೋಡ್ಬೋದು. ನೀವು ಯಾವಾಗಲೂ ನಗ್ತಿರ್ತಿರಲ್ಲ ಅಂತೇಳಿ. ಖುಷಿ ಇದ್ದಾಗ ಸಹಜವಾಗಿ ಮುಖದಲ್ಲಿ ನಗು ಬರ್ತೈತಿ. ಖುಷಿನೇ ಇರಲಿಲ್ಲ ಅಂತಂದ್ರೆ ಮುಖದಲ್ಲಿ ನಗು ಬರೋದು ಭಾಳ ಕಷ್ಟ. ಇಷ್ಟ ಹೇಳಿ ನಮ್ಮ ಲಾಗ್ನ ಮುಗಿಸ್ತೇವ್ರಿ.
ಸೀರೆ ಬೇಕಂತಂದ್ರೆ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿರಿ. ಭಾಳಷ್ಟು ಜನ ಕಮೆಂಟಲ್ಲಿ ಕೇಳ್ತಿರ್ತೀರಿ, ನೀವು ನಂಬರ್ನ ಸೇವ್ ಮಾಡ್ಕೊಂಡ್ರೆ ಅಂದ್ರೆ ರೆಗ್ಯುಲರ್ ಅಪ್ಡೇಟ್ ಸಿಗ್ತೈತಿ. ಕೆಲವೊಂದು ಇನ್ನೊಂದಿಷ್ಟು ಹೇಳ್ತೀನಿ ರೀ, ಕೆಲವೊಂದು ನನ್ನ ಉಡುಪಿ ಕಸ್ಟಮರ್ ಅದಾರ, 2 ವರ್ಷ ಆಯ್ತು ಅವ್ರ ರೆಗ್ಯುಲರಾಗಿ ತೊಗೊಳಕ್ಕೆ ಒಂದು 2 ಲಕ್ಷ ರೂಪಾಯಿ ಸೀರೆ ತೊಗೊಂಡಾರ. ನಿನ್ನೆ ಕಾಲ್ ಮಾಡಿದ್ರೆ ಎಷ್ಟೋ ಹೊತ್ತನೂ ಮಾತಾಡಕತ್ತಾರ. ಅವ್ರ ಮಗಳ ಇದು ಅಮೇರಿಕಾದಲ್ಲಿರೋದು, ಅವ್ರು ತೊಗೊಂಡು ಅಲ್ಲಿ ಕಳಿಸ್ತಾರೆ. ಅವ್ರ ಮೇಡಮ್ ಅವ್ರು ಅಂತೂ ಫೋಟೋಶೂಟ್ ಮಾಡಿಸಿಲ್ಲ, ನಂಗೆ ಕಳಿಸ್ತಾರ. ಭಾಳಷ್ಟು ಸಲ ನಾನು ಫೋಟೋ ಹಾಕೀನಿ. ಖುಷಿ ಆಕೈತಿ. ರುಕ್ಮಿಣಿ ನೀವು ಸ್ಟೇಟಸ್ ನೋಡಬಾರ್ದು ಅಂತ ಅನ್ಕೋತೀವಿ ನಾವು, ಮತ್ತು ಮನಸ್ಸು ತಡೆಯಂಗಿಲ್ಲ, ಮತ್ತು ಸ್ಟೇಟಸ್ ನೋಡ್ತೀನಿ, ಮತ್ತು ಸೀರೆ ತೊಗೋತೀನಿ. ಇನ್ನಂದ್ರೆ ಸೀರೆ ತೊಗೊಂಡು ಹಂಗೆ ಇಟ್ಟೇನಿ. ಉಟ್ಕೊಲಾರ ಸೀರೆನ ಭಾಳ ಅದಾವ, ಒಂದು ಸಲನೂ ವೇರ್ ಮಾಡ್ಲಾರ ಸೀರೆನೂ ಭಾಳ ಅದಾವು. ಮತ್ತು ನಾವು ಅವರು ಉಡುಪಿಯವ್ರ ಹಿಂಗೆ ರೆಗ್ಯುಲರ್ ಕಸ್ಟಮರ್ಸ್ ಭಾಳ ಅದಾರ. ಒಬ್ರದ್ದು ಎಕ್ಸಾಂಪಲ್ ಕೊಡಾಕತ್ತೀನಿ ನಾನು ಉಟ್ಕೊಂಡು ಹೋದಾಗ ಎಲ್ಲರೂ ಎಲ್ಲಿ ತೊಗೊಂಡಿರಿ ಅಂತ ಕೇಳ್ತಾರೆ. ಮತ್ತು ನಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಯವ್ರಿಗೆಲ್ಲ ನಂಬರ್ ಕೊಟ್ಟೇವಿ, ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀನು ಮಾತಾಡು, ಒಳ್ಳೇದಾಗಲಿ ನಿನಗಂತ ಹೇಳ್ತಾರೆ. ಖುಷಿ ಆಕೈತೆ ನನಗೆ. ಇಳ್ಕಲ್ ಸೀರೆಲ್ ಅಂದರೂ ಕ್ವಾಲಿಟಿ ಇಶ್ಯೂ ಅಂದರೂ 1% ಬರೋಂಗಿಲ್ಲ. ನೀವು ಆರಾಮ್ಸೆ ತೊಗೋಬೋದು. ಕಲರ್ ಗ್ಯಾರಂಟಿ ನಾವು ಕೊಡ್ತೇವೆ ಇಳ್ಕಲ್ ಸೀರೆದು. ಅದರಲ್ಲಿ ಏನೂ ಮೋಸ ಇರೋಂಗಿಲ್ಲ. ಮತ್ತು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟು ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಶಿವರಾತ್ರಿ ಹಬ್ಬದ ದಿನ ಏನಪ್ಪ ಸೀರೆ ಪ್ರಮೋಷನ್ ಮಾಡಾಕತ್ತಾರಂತ ಅನ್ಕೋತೀರಿ. ಹಳ್ಳಿಯಲ್ಲಿ ಇದ್ಕೊಂಡು ನಮ್ದು ಇಲ್ಲಿ ಏರಿಯಾ ಏನು ಬರ್ತೈತಲ್ಲ, ನೆಟ್ವರ್ಕ ಬರೋಂಗಿಲ್ಲ. ಏರ್ಟೆಲ್, ಜಿಯೋ, BSNL ಎಲ್ಲನೂ ವಿಚಾರಿಸಿ ಎಲ್ಲನೂ ಸಿಮ್ ಚೇಂಜ್ ಮಾಡಿ ವೈಫೈ ಹಾಕಿಸ್ಕೋಬೇಕಂತಂದ್ರೆ ವೈಫೈನೂ ಸಹಿತ ಇಲ್ಲಿ ನೆಟ್ವರ್ಕ ಬರೋಂಗಿಲ್ಲ. ಹಾಕಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ ನೆಟ್ವರ್ಕ್ ಸಿಗದೇ ಇರೋವಂಥ ಜಾಗದಲ್ಲಿ ಇದ್ಕೊಂಡ ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಸೀರೆ ಬಿಸ್ನೆಸ್ ಎಲ್ಲನೂ ಮಾಡ್ತೇವಂತಂದಿಂದ ಅದು ಕೆಲವೊಂದು ಹೆಣ್ಮಕ್ಳಿಗೆ ಏನಂದ್ರೆ ಮೋಟಿವೇಶನ್ ಆಗ್ಬೋದು, ಸ್ಫೂರ್ತಿ ಆಗ್ಬೋದು. ಎಕ್ಸಾಂಪಲ್ ತೊಗೊಂಡ್ರೆ ಸಾಕಷ್ಟು ಇರ್ತೈತಿ. ಬಟ್ ನೆಗೆಟಿವ್ ನಾವು ಪಾಸಿಟಿವಾಗಿ ಎಷ್ಟು ತೊಗೋತೀವಿಲ್ಲ ಅಷ್ಟು ನೆಗೆಟಿವಾಗಿ ತೊಗೊಂಡ್ರೆ ಅದೇನು ಮಾಡೋಕ್ಕಾಗಂಗಿಲ್ಲ. ನಿಮ್ಮ ಹಣೆ ಬರ ಅನ್ಕೋತೇನೆ ನಾನು. ಭಾಳಷ್ಟು ಎಷ್ಟೋ ಜನ ಕಮೆಂಟ್ ಹಾಕಿರ್ತಾರೆ, ರುಕ್ಮಿಣಿ ನಿನ್ನನ್ನು ನೋಡಿ ನಾವು ಎಷ್ಟೋ ವಿಷಯಗಳನ್ನು ಕಲ್ತ್ಕೊಂಡೇವಿ ಅಂಥೇಳಿ. ಅದು ನಿಮ್ಗೆ ಬಿಟ್ಟಿದ್ದು. ಪಾಸಿಟಿವ್ ಆಗಿ ತೊಗೋತೀರೋ ನೆಗೆಟಿವ್ ಆಗಿ ತೊಗೋತೀರೋ ಯುವರ್ ಚಾಯ್ಸ್. ಸದ್ಯಕ್ಕೆ ನಾವು ಎಳ್ನೀರು ಕುಡಿದು ನಮ್ದು ರೂಟೀನ್ ಶುರು ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸೀರೆದ ಕೃಷ್ಣವೇಣಿ ಸಾರಿ ಪೇಜ್ ಅಂತ ಐತಿ, ಅದು ನನ್ನ ಡ್ರೀಮ್ ನೇಮ, ಕೃಷ್ಣವೇಣಿ ಅನ್ನೋದು. ಇನ್ನೊಂದು ವೈಕೆ ರುಕ್ಮಿಣಿ ಐತಿ, ಅದರಲ್ಲಿ ಹಾಕಂಗಿಲ್ಲ. ಕೃಷ್ಣವೇಣಿ ಅಂತ ಏನೈತಲ್ಲ ಸಾರಿ ಅಂತೇಳಿ, ನೀವು ಜಸ್ಟ್ ಕೃಷ್ಣವೇಣಿ ಸಾರಿ ಅಂತ ಸರ್ಚ್ ಮಾಡಿದ್ರಂದ್ರೆ ನಿಮ್ಗೆ ಅಲ್ಲಿ ರೆಗ್ಯುಲರಾಗಿ ಅಪ್ಡೇಟ್ ಸಿಗ್ತಿರ್ತೈತಿ. ಕಲೆಕ್ಷನ್ ನೋಡಿದ್ರೆ ನೀವು ಕನ್ಫ್ಯೂಸ್ ಆಕೈತಿ, ನಿಮ್ಗೆ ಕನ್ಫ್ಯೂಷನ್ ಆಕೈತಿ. 1 ದಿನ 2 ದಿನ ಟೈಮ್ ತೊಗೋತೀರಿ, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತೇಳಿ. ಅಷ್ಟೊಂದು ವೆರೈಟಿ ಕಲೆಕ್ಷನ್ ಇರ್ತಾವೆ. ಇಳಕಲ್ ಸೀರೆ ಆಗಲಿ, ಮೈಸೂರು ಸಿಲ್ಕ್ ಆಗಲಿ, ಎಲ್ಲ ಸೀರೆಗಳನ್ನು ಈಗ ಸಹಿತ ನಾನು ಸಹಿತ ವೇರ್ ಮಾಡಿದ್ದು. ಸಿಕ್ಕಾಪಡಿ ಜನ ತೊಗೊಂಡವ್ರನ್ನ ತೊಗೊಂಡಾರ ಅವ್ರ ಫ್ರೆಂಡ್ಸು ಫ್ಯಾಮಿಲಿಗೆ ಅಂತೇಳಿ. ಮತ್ತು ಇದು ಏನಂತಂದ್ರೆ ಆಫೀಸ್ ವೇರ, ಸ್ಕೂಲ್ ಟೀಚರ್ಸ್ ಇರ್ತಾರಲ್ಲ ಅಂಥವ್ರು. ಮತ್ತು ಹಂಗಂತೇಳಿ ನಾವು ಮನ್ಯಾಗಿರೋರು ಉಟ್ಕೋಬಾರ್ದನ್ನ ರುಕ್ಮಿಣಿ ಅನ್ನಕ್ಕೆ ಹೋಗ್ಬೇಡ್ರಿ. ಸಿಂಪಲ್ಲಾಗಿ ನೀವು ಎಲ್ಲಾದರೂ ಅರ್ಜೆಂಟಲ್ಲಿ ಹೋಗಿರ್ತಿರಲ್ಲ ದೇವಸ್ಥಾನಕ್ಕಾಗಲಿ ಉಟ್ಕೊಂಡು ಹೋಗಕ್ಕಂದ್ರೆ ಮಸ್ತ್ ಐತಿ ಸೀರೆ. ಕ್ವಾಲಿಟಿ ವೈಸ್ ಅಂದ್ರೆ ಸೂಪರ್ ಆಗೈತಿ. ಯಾಕಂದ್ರೆ ತೊಗೊಂಡಾರ ಅಂತ ಹೇಳಿದ್ನಿಲ್ಲ, ಕ್ವಾಲಿಟಿ ಇಷ್ಟ ಆದಾಗ ಮಾತ್ರ ತೊಗೊಂಡಿರ್ತಾರೆ. ಇದರಲ್ಲಿ ಕಲರ್ಸ್ ಆಪ್ಷನ್ ಸಿಗ್ತೈತಿ. ಸದ್ಯಕ್ಕೆ ಇದರಲ್ಲಿ ಕಲರ್ಸ್ ಮತ್ತು ಕೇಳಿದ್ರಲ್ಲ ನೀವು, ಇದರಲ್ಲಿ 1 ಪೀಸ್ ಐತಿ ಸೇಮ್ ಕಲರ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನೀವು ಆರಾಮ್ಸೆ ಬುಕ್ ಮಾಡ್ಕೊರಿ. ಬ್ಲೌಸ್ರು ಮಸ್ತ್ ಐತಿ. ನಾನು ಬ್ಲೌಸ್ ಹಾಕ್ಕೊಂಡು ವಿಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತೀನಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಲೋಕೇಶ್ವರ ಜಾತ್ರೆ ಐತಿ, ಯಾರೆಲ್ಲ ಲೋಕಲ್ದವ್ರು ಬರ್ತೀರಂತ ಬರ್ರಿ, ಯಾವತ್ತು ಬರ್ತೀರಂತ ಕಮೆಂಟ್ ಮಾಡಿರಿ. ನನ್ನ ಫ್ರೆಂಡು ಫೋನ್ ಹಚ್ಚಿದ, ಬರೀ ಜಾತ್ರೆ ಐತೆ ಅಂತೇಳಿ. ತೇರಕೈತಿ, ರಥೋತ್ಸವ ಆಕೈತಿ. ಮೊದಲೇನಂಗೆಲ್ಲ ಜಾತ್ರೆ ಜೋರು ಆಗಂಗಿಲ್ಲ ರೀ, ಈಗೆಲ್ಲ ಆನ್ಲೈನ್ ಶಾಪಿಂಗ್ ಅಲ್ಲ. ಅವಾಗ ಏನು ತೊಗೊಂಡ್ರೆ ಜಾತ್ರೆ ಒಳಗನ ಅಷ್ಟನ್ನ ತೊಗೋಬೇಕಿತ್ತು ನಾವು ಸಣ್ಣವರಿದ್ದಾಗ. ಅವಾಗಿಂದ ಮಸ್ತ್ ರೀ ಕಾಲ. ಈಗಿನ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಏನಿಲ್ಲ. ಈಗ ಆನ್ಲೈನ್ದಾಗ ಬುಕ್ ಮಾಡಿದ್ರೆ ಬರ್ತೈತಲ್ಲ, ಅದೊಂಥರ ಜಾತ್ರೆ ತಿರುಗು ಮಜಾನ ಬೇರೆ ನೋಡ್ರಿ. ಫ್ರೆಂಡ್ಸ್ ಸೇರಿ ಮತ್ತು ತಾಯಿಗಳು ಕರ್ಕೊಂಡು ಹೋದಾಗ ಹಠ ಮಾಡಿ ಅದಂದ್ರೆ ಇನ್ನೂ ಫುಲ್ ಖುಷಿ ಇರ್ತೈತಿ. ಅವ್ರು ಕೊಡಿಸೋದಿಲ್ಲ ಅಂತಿರ್ತಾರ, ನಾವು ಬಿದ್ದು ಒಳ್ಳೆಯಾಡಿ ಕೊಡಿಸ್ಕೊಂಡು ಬಂದಿರ್ತೇವಿಲ್ಲ, ಅದು ಬಾಲ್ಯ ನೆನೆಸ್ಕೊಳಕ್ಕೆ ಸೂಪರ್ ಅಂತ ಅನಿಸ್ತೈತಿ. ಭಾಳ ಆತ್ರಿ ಮಾತಾಡಿದ್ದೆ. ನೆಕ್ಸ್ಟ್ ಟೈಮ್ ಕಡಿಮೆ ಮಾತಾಡ್ತೇನೆ ಬಿಡ್ರಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಖುಷಿಯಾಗಿರಿ. ನೆಕ್ಸ್ಟ್ ಲಾಗ್ ಯಾವ್ದು ಹಾಕ್ತಾಳಂತ ವೆಯ್ಟ್ ಮಾಡ್ಕೊತ ಇರಿ. ನೆಕ್ಸ್ಟ್ ಕಡಿಮೆ ಮಾತಾಡ್ತೀನಿ ರೀ. ಆಯ್ತು ರೀ, ಥ್ಯಾಂಕ್ ಯು.